ತ್ರಿಕಾಲ ಜ್ಞಾನಿಗಳಾದ ಶಿವಕುಮಾರ್ ಅವರದ್ದು ಹುಟ್ಟುಹಬ್ಬ ಸಂಭ್ರಮ. ಇಲ್ಲಿ ನೋಡಿಲಿ ಗಗನ ಸಾಕಾಯ್ತು, ಸಚಿನ್ ಕಟ್ಕೊಂಡು ಬಂದ್ಬಿಟ್ಟು ಹೊಡಿತಾವಳೆ. ಗಗನ ಏನ್ ಮಾಡ್ದ ಸಚಿನ್? ಇಲ್ಲೇ ಮೆಟ್ರೆ ಸಿಗ್ತೀನಿ. ಇಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿ ಒಳಗಡೆ ಮೆಟ್ರೆ ಸಿಗ್ತೀನಿ. ಫುಲ್ ಕಣಿದು ಕೈಯಿಂದ ಹಾಚ್ಕೋಯ್ತದೆ. ಎಷ್ಟಿದು? 300 ರೂಪೀಸ್. 350 ಮಗ. 50 ಕಟಿಂಗು. ಲೆಂತ್ ಕಟಿಂಗ್ ಮಾಡ್ಬೇಕಲ್ಲ ಶಿವಕುಮಾರ್ಗೆ. ತಡೆ ಬಾಯ್ ಶಾಪಿಂಗು. ಮೊದಲನೇ ಅಂತ ಶಾಪಿಂಗ್ ಮುಗ್ದಿದೆ, ಇನ್ನೂ ಒಂದ್ ಕಡೆ ಹೋಗ್ಬೇಕು. ಅಯ್ಯೋ ಯಾಕೆ ಶಿವಕುಮಾರ್ಗೆ ಏನು ಇಷ್ಟೊಂದು ಪಡೆ ತಗೋತಿದ್ಯಾ? ಇದು ಇವಾಗ ಪ್ರೀ ಪಾರ್ಟಿ ಶುರುವಾಗಿದೆ, ಪ್ರೀ ಬರ್ತ್ಡೇ ಪಾರ್ಟಿ. ನಾಳೆ ಇನ್ನ ದೊಡ್ಡ ಪಾರ್ಟಿ ಬಾಕಿ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಬ್ಲಾಗ್ ನೋಡೋಕೆ ಮುಂಚೆ ಪ್ಲೀಸ್ ಲೈಕ್ ಮಾಡಿಬಿಡಿ. ಆಮೇಲೆ ಕಮೆಂಟ್, ಲೈಕ್ ಆದಮೇಲೆ ಹೈಪ್ ಅಂತ ಒಂದು ಆಪ್ಷನ್ ಇದೆ, ದಯವಿಟ್ಟು ಹೈಪ್ ಮಾಡಿ ಬ್ಲಾಗ್ನ. ಸೊ ಇವಾಗ ಶುರು ಮಾಡ್ತಿದ್ದೀವಿ. ನಮ್ಮ ಮನೆಗೆ ಬಂದಾನೆ ಬೆಂಗಳೂರಿಂದ ಶೌರ್ಯ. ಬಂದಿದ್ದೀವಿ ಅಂತ ಅಂದರೆ ತ್ರಿಕಾಲ ಜ್ಞಾನಿಗಳಾದ ಶಿವಕುಮಾರ್ ಅವರದ್ದು ಹುಟ್ಟುಹಬ್ಬ ಸಂಭ್ರಮ. ನೀವು ನೋಡ್ತಾ ಇರ್ಬೇಕಾದ್ರೆ ಶಿವಕುಮಾರ್ ಅವ್ರದ್ದು ಬರ್ತಡೇ ಇರುತ್ತೆ. ಭೂಮಿ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿರೋರು ಅಕಾಲ ಜ್ಞಾನಿ, ತ್ರಿಕಾಲ ಅಜ್ಞಾನಿ. ಬರ್ತಡೇ ಸ್ವಲ್ಪ ರೆಸ್ಪೆಕ್ಟ್ ಕೊಡೋ. ಏನೇನ್ ಬಯಸಕ್ಕೆ ಇಷ್ಟಪಡ್ತೀರಾ ನಾಳೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್. ಶಿವಕುಮಾರ್ ಅವರಿಗೆ ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳು ಹಾಕಿ ಗೈಸ್. ಶಿವಕುಮಾರ್ ಅವ್ರನ್ನ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ JCB ಕೆಲಸ ಮಾಡ್ತಾಯಿತ್ತು ಒಂಚೂರು ನೋಡ್ಕೊಬಿಡಿ ಗೈಸ್. ಸುಂದರ ರುಚಿಕರ ಅಲ್ಲ ಮನಮೋಹನ ಅಲ್ಲ, ಮನೋಹರ, ರಮಣೀಯ. ಎಸ್, ರಮಣೀಯವಾಗಿ ನೋಡಿ JCB ಕೆಲಸ ಮಾಡ್ತೈತೆ. ಎಲ್ಲ ಮಣ್ಣು ತಂದು ನಮ್ಮನೆ ಹತ್ರ ಹಾಕೋರು ಗೈಸ್. ಇದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಅಂತ ಅನ್ಕೊಂಡು ಕ್ಲಿಯರ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಕ್ಲಾಸ್ ತೊಗೋಬೇಕು. ಎಕ್ಸ್ಕ್ಯೂಷನ್ ನೆನ್ನೆಯಿಂದ ಮಾಡ್ತವ್ರೆ, ಇನ್ನೂ ಪೂರ್ತಿ ಮುಗ್ದಿಲ್ಲ. ತಿಂತ್ಯಾ ಒಂಚೂರು ತಿನ್ನು. ಬುದ್ಧಿಯಾರ ಇಂಡಿಯಾ ಮಣ್ಣಲ್ಲ, ಬುದ್ಧಿಯಾರ ಬರ್ತದೆ. ಬುದ್ಧಿ ಐತೆ. ಶಿವಕುಮಾರ್ ತಿನ್ಸು. ಬನ್ನಿ ಗೈಸ್, ನಿಮಗೆ ಬರ್ತಡೇ ಬಾಯ್ ತೋರಿಸ್ತೀವಿ. ಬರ್ತಡೇ ನಾಳೆ, ಇವತ್ತು ಪ್ರೀ ಬರ್ತಡೇ. ಈಗ ಶಿವಕುಮಾರ್ ಮಕ್ಕ ತೋರಿದ ತಕ್ಷಣ ಹ್ಯಾಪಿ ಬರ್ತಡೇ ಶಿವಕುಮಾರ್ ಅಂತ ಕಮೆಂಟ್ ಆಗಿ. ಹ್ಯಾಪಿ ಬರ್ಡೇ ಟು ಯು ಶಿವಕುಮಾರ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು. ಶಿವಕುಮಾರ್ ಅವ್ರಿಗೆ ಎಷ್ಟು ಏಜ್ ಆಗಿರ್ಬೋದು ಗೆಸ್ಟ್ ಮಾಡಿ. ಒಂದು 60 ಅಂತ ಯಾರು ಕಮೆಂಟ್ ಹಾಕ್ಬಿಡಿ. 60 ಮೇಲೆ ಹಾಕಿ, ಚೆಕ್ ಮಾಡೋಣ ನಾವು ಯಾರು ಕರೆಕ್ಟಾಗಿ ಗೆಸ್ಟ್ ಮಾಡ್ತಾರೆ ಅಂತ. ಬೇರೆ ವ್ಲಾಗಲ್ಲೆಲ್ಲ ಸುಮಾರು ಸತಿ ಹೇಳಿದೆ ಶಿವಕುಮಾರ್ ಏಜ್ ಎಲ್ಲೂ ರಿವೀಲ್ ಮಾಡಿಲ್ಲ. ಶಿವಕುಮಾರ್ಗೆ ಗೊತ್ತಿಲ್ಲ ಅವ್ನ ಏಜ್ ಎಷ್ಟು ಅಂತ ಗೈಸ್. ಕಮೆಂಟ್ ಮಾಡಿ ನೀವು, ಅವ್ನಿಗೆ ಅದು ಕಮೆಂಟ್ ನೋಡಿ ಗೊತ್ತಾಗುತ್ತೆ ಅವ್ನ ಏಜ್ ಎಷ್ಟು ಅಂತ. ನಾನು 2 ವರ್ಷ ಕೈಸಿದ್ವಿ ಪಾಪ, ಈಗ ಚಿಕ್ಕ ಮಗು. ತ್ರಿಕಾಲ ಜ್ಞಾನಿಗಳು. ನಾನು ಅಕಾಲ ಜ್ಞಾನಿ ಅಂತ ಹೇಳಿದ್ದೀನಿ. ಅಕಾಲ ಜ್ಞಾನಿ, ತ್ರಿಕಾಲ ಅಜ್ಞಾನಿ. ಭೂಮಿ ಹುಟ್ಟಕ್ಕಿಂತ ಮುಂಚೆನೆ ಹುಟ್ಟಿರ್ತಾನೆ ನೀನು. ನಾನೇ ಮನು. ಯಾರು? ಸಪ್ತಸಾಗರದಾಚೆ ಮನುನ. ಆ ಮನು ಅಲ್ಲ, ಮೊದಲ ಮನುಷ್ಯ ಮಗ. ಯಾಮೇನು ಗೈಸ್, ಮನೇಲಿ ಗಗನ ಸಕ್ಕತ್ತಾಗಿರೋ ರಾಗಿ ಮುದ್ದೆ ಮಾಡೋಳೆ, ತಡ್ನಿಕಾಳು ಸಾರು ಮಾಡೋಳೆ. ಗಗನ ಮುಖ ತೋರಿಸ್ತೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಏನು ಮಾಡಿದ್ದೀರಾ ನಮಗೋಸ್ಕರ ಅಡುಗೆ ಇವತ್ತು? ನಿಮಗೋಸ್ಕರ ರಾಗಿ ಮುದ್ದೆ, ಸಾರು, ಅನ್ನ, ತಡ್ನಿಕಾಳು ಸಾರು, ತುಪ್ಪ ಎಲ್ಲ ರೆಡಿಯಾಗಿದೆ ಗೈಸ್. ಸೊ ಸದ್ಯದ ಅಪ್ಡೇಟ್ ಇವತ್ತು ಇಷ್ಟೇ. ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು, ಅದಕ್ಕೆ ಈ ಬ್ಲಾಗ್ನ ಶುರು ಮಾಡ್ತಿದ್ದೀವಿ. ಆ್ಯಂಡ್ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಮಾಡೋದೆಲ್ಲ ಇದೆ. ಮಗ ಎಲ್ಲಿ ಬೇಕು ಬರ್ತಡೇ ಸರ್ಪ್ರೈಸ್? ಏನು ಬೇಕು? ಬರ್ತಾವ ನನಗೆ ಬಾಲಿ ಕರ್ಕೊಯ್ತಾರೆ ಇನ್ನ. ಬಾಲಿ ಮದುವೆ ಆಗಿ ನಾವೇ ಇನ್ನೂ ಬಾಲಿಗೆ ಹೋಗಿಲ್ಲ, ಇವನು ಬರ್ತಡೇಗೆ ಬಾಲಿಗೆ ಹೋಗ್ತಾರೆ ನಿಮಗೆ. ಬರ್ತಡೇ ಸರ್ಪ್ರೈಸ್ ಏನು ಬೇಕು ಹೇಳಪ್ಪ? ಬರ್ತಡೇ ಗಿಫ್ಟ್ ಏನು ಬೇಕು? ಗಿಫ್ಟಾ? ಕೇಳಿ ಕೊಡ್ಸ್ತೀರಾ ಅಂದ್ರೆ ಕೇಳ್ತೀನಿ. ಕೇಳಪ್ಪ ಆಯ್ತು. ಫೆರಾರಿ ಯೋಚನೆ ಮಾಡ್ತೀನಿ. ಲ್ಯಾಂಬೋರ್ಗಿನಿ ಡೈರೆಕ್ಟ್ ಆಗಿ ಯಾವ್ದು ಕೇಳಲಿಲ್ವಲ್ಲ, ಇವಾಗ ಗಾಬರಿ ಆಯ್ತಿದ್ದೆ ಏನ್ ಕೇಳಲಿ ಅಂತ. ಸ್ವಲ್ಪ ಯೋಚನೆ ಮಾಡ್ತೀನಿ, ಆಮೇಲೆ ಕೇಳ್ತೀನಿ. ಆಮೇಲೆ ಹೇಳ್ತೀಯಾ? ಆಯ್ತು. ಏನು ಕೇಳ್ತೀಯ ಮಗ? ಕೊಡ್ಸೋಕ್ಕಾಗಲ್ಲ, ಇಸ್ಕೊಬೇಡ. ಆಗಲೇ ಕೊಡ್ಸಲ್ಲ. ಹೌದು. ಶೌರ್ಯ ಅವರು ಆಗಲೇ ಏನೋ ಕ್ರೀಡೆಯನ್ನು ಶುರು ಮಾಡಿದ್ದಾರೆ. ಚೆನ್ನಾಗಿದೆಯಾ? ಓಕೆ, ಊಟ ಮಾಡಿ ಸಿಗ್ತೀವಿ ಗೈಸ್. ಆಮೇಲೆ ಗೈಸ್, ಆಚೆಗೇನೋ ಕೆಲಸ ಮಾಡ್ತವ್ರು ನೋಡ್ತಾ ಇದ್ರೆ, ಇಲ್ಲಿ ನೋಡಿಲಿ ಗಗನ ಸಾಕಾಯ್ತು, ಸಚಿನ್ ಕಟ್ಕೊಂಡು ಬಂದ್ಬಿಟ್ಟು ಹೊಡಿತಾವಳೆ. ಗಗನ ಏನು ಮಾಡ್ದ ಸಚಿನ್?
ಯಾಕೆ ಹಿಂಗಾಡ್ತಾ ಇದ್ದೀರಾ? ಲೋ ಸುಮ್ಮನಿರ್ರ. ನಿಂಗೆ ಹೊಡೆಯೋದು. ಒಂದು ಆಕ್ಟಿಂಗ್ ಗೈಸ್ ಒಂದು ರೀಲ್ ಮಾಡ್ತಾ ಇದ್ದೋ ಅದರಲ್ಲಿ ಬರಲಿ ಚೆನ್ನಾಗಿ ಆಕ್ಟಿಂಗ್ ಮಾಡೋದು ನನಗೆ ಸ್ವೀಟ್ ತಿನ್ಸಿ. ಸ್ವೀಟ್ ನಾನೆಲ್ಲ ತಿನ್ಬಿಟ್ಟಿದ್ವಿ ಚೆನ್ನಾಗಿ. भाई ये क्या भाई? ये किसका है भाई? ಹಾಕೋ ಇದನ್ನ ನಾನು ನಿಂಗೆ ತಗೊಡ್ತೀನಿ ಮೇಡಮ್. ನಿಂಗೆ ಕರೆಕ್ಟ್ ಐತೆ, ನಿನ್ನ ಸೈಜ್ಗೆ ಕರೆಕ್ಟ್ ಆಗಿದೆ ಇದು. ಒಂದ್ ಕಡೆ ನಾನು ಒಂದ್ ಕಡೆ ನೀವು. ಕಪಲ್ ಗೋಲ್ಸ್ ಮಾಡ್ಬೋದು ನಾ. ಓ ಇಬ್ಬರು ಒಂದೇ ಪ್ಯಾಂಟ್ ಹಾಕ್ಬೋದು. ಸೂಪರ್, ಎಲ್ಲ ಹಂಗೆ ಡಿಸೆಂಟ್ ಆಗೈತಾ? ನಿನ್ನ ಸೈಜು ಐತಾ ಇಲ್ಲಿ? ಇದೊಂದು ಕಡೆ ಏನೋ ಬಂದಿದ್ವಿ ಗೈಸ್, ಅಲ್ಲಿ ನೋಡಿದೆ, ಅದು ನೋಡಿ ಗಾಬರಿ ಆಗೋಯ್ತು. ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಟಮ್ಮ ತಗತ್ತೀಯ ನೀನು? ನೋಡ್ತಾ ಇದೀಯಾ? ಹಾಂ ಈಗ ಹೇಳಿದ್ಯಾ ಅಲ್ವಾ, ತಗೋ ನೀನು, ನಿನಗೆ ಐತೆ, ನಿನಗೆ ಇಲ್ಲೇ ಮೆಟ್ರೆ ಸಿಗ್ತೀನಿ. ಹಾಂ ಇಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿ ಒಳಗಡೆ ಮೆಟ್ರೆ ಸಿಗ್ತೀನಿ. ಇಲ್ಲಿ ಯಾರು ನೋಡ್ತಾ ಇಲ್ಲ. 199ಗೆ ಒಂದು ಡ್ರೆಸ್ ಸಿಗುತ್ತೆ ಅಂದ್ಮೇಲೆ ತಗೋಬಾರ್ದು. 199 ಏನು ದುಡ್ಡಲ್ವಾ? ಅದೇ ಸುಮ್ಮನೆ ಉದುರ್ತದ ಮೇಳೆಯಲ್ಲಿ. ಚೆನ್ನಾಗಿದೆ, ತಗೋ. ನೋಡಿ ಗೈಸ್, ಈ ಥರ ಡ್ರೆಸ್ ಎಲ್ಲ ಜಸ್ಟ್ 199. ಹೆವಿ ಡೇ ಆಫರ್ ಕೊಟ್ಬಿಟ್ಟವ್ರೆ, ಡಿಸ್ಕೌಂಟ್ ಕೊಟ್ಬಿಟ್ಟವ್ರೆ. ಈ ಹುಡುಗಿರು ತಡಿಯೋಕ್ಕಾಯ್ತಿಲ್ಲ, ಗಗನ ಹಿಡಿಯೋಕ್ಕಾಯ್ತಿಲ್ಲ. ಫ್ಯಾಷನ್ ಫ್ಯಾಕ್ಟ್ರಿನ ತಗೊಳಂಗೆ ಆಡ್ತೋಳೆ. ಇದ್ದಿವರೆಗೂ ಒಂದು 10 ಸತಿ ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ, ಒಂದು ಸತಿನೂ ಬಟ್ಟೆ ತೊಗೊಂಡಿಲ್ಲ. ಒಂದು ಸತಿನೂ ಇಷ್ಟು ಲೋವೆಸ್ಟ್ ಪ್ರೈಸ್ ನಾನು ಹಾಕಿರೋದು ನೋಡಿಲ್ಲ ಗೈಸ್. ಇದೆಲ್ಲ ನೋಡಿ 999, 1599, 1500 ಇರೋದೆಲ್ಲ 199 ಅಷ್ಟೇ ಓನ್ಲಿ. ಚೆನ್ನಾಗಿದೆ ಅಲ್ವಾ ಅದು? ತುಂಬ ಶಾರ್ಟ್ ಆಯ್ತಲ್ವ? ಲಾಸ್ಟ್ ಟೈಮ್ ಬಂದಾಗ ಗೈಸ್ ಬರೀ ಟಾಪ್ಸ್ ಮಾತ್ರ ಹಾಕಿದ್ರು. ಈಗ ನೋಡಿ 299ಗೆ ಇದಿರಲಿಲ್ಲಮ್ಮ, ನಾನು ನೋಡಿದ್ದೆ ಇಲ್ಲಿ. ಇಷ್ಟು ಚೆನ್ನಾಗಿರೋ ಜೀನ್ಸ್ ಪ್ಯಾಂಟು, ಬ್ಯಾಗಿಯ ಪ್ಯಾಂಟು, ಓ ಮೈ ಗಾಡ್, ಕ್ರೇಜಿ ಆಫರ್. ಇದೆಲ್ಲ MRP ಎಷ್ಟಿದೆ? MRP 799 ಇದೆ ಅಷ್ಟೇ, 800 ರೂಪಾಯಿ ಇದೆ. ಡಿಸ್ಕೌಂಟಾಗಿ 300 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಡಿಸ್ಕೌಂಟ್. ಬಟ್ ಅಂದರೂ ದ ಕಲೆಕ್ಷನ್ಸ್ ಡಿಸೈನ್ ಇಸ್ ಗುಡ್. ಹಾಂ, ಮೇಂಟೈನ್ ಮಾಡ್ತೀವಿ ಅಂದರೆ ತೊಗೋಬೋದು ಇಫ್ ಯು ಆರ್ ಡೇರ್ ಟು. ಸೊ ಈ ಥರ ಆಫರ್ ಇದೆ ನೋಡಿ. ನಿಮ್ಮ ನಿಯರ್ ಬೈ ಫ್ಯಾಷನ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿ. ಇದೇನು ಪ್ರಮೋಷನ್ ಅಲ್ಲ ಗೈಸ್, ಐ ಆಮ್ ಜಸ್ಟ್ ಗಿವಿಂಗ್ ಇನ್ಫಾರ್ಮೇಷನ್ ಫಾರ್ ಯು, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ. ಗೈಸ್ ಶಾಪಿಂಗ್ ಈಗ ಇವರಿಬ್ಬರು ಎಂಟ್ರಿ ಆಗೋರೆ. ನಂಗೆ ಬೋರ್ ಆಯ್ತಿತ್ತು, ಅದಕ್ಕೆ ಕರ್ಸ್ಕೊಂಡಿದ್ದೀವಿ. ಸೂಪರ್ ಮಗ, ವರ್ತ್ ವ್ಯಾಲ್ಯೂ ಫಾರ್ ಮನಿ. ನಾನು ನೋಡಿದೆ, ನಂಗೆ ಒಕ್ಕಳಿಗೆ ಬರ್ತದೆ ಅಂದ್ಬಿಟ್ಟು ತಗೊಳ್ಳಿಲ್ಲ. ನಂಗೆ ಒಕ್ಕಳಿಗೆ ಬರ್ತದೆ ಅಂತ ತಗೊಳ್ಳಿಲ್ಲ ಕಣು. ಹಾಂ ನಿಂಗೆ ಸರಿ ಆಯ್ತದ ಮಗ, ಬ್ಯಾಗಿ ಫಿಟ್ ಕಾಣೋದ್ಲ. ಒಳ್ಳೆ ಡಿಸ್ಕೌಂಟ್ ಕೊಟ್ಟಾರೆ ಅಂತ ಎಲ್ಲ ಶಾಪಿಂಗ್ ಮಾಡ್ತಾರೆ. ಶಿವಕುಮಾರ್, ಇದೆ ನಿನಗೆ ಬರ್ತ್ಡೇ ಗಿಫ್ಟ್, ತಗೋ. ಏನು ಬೇಕು ತಗೋ. ಇಲ್ಲಿ ಏನು ತೋರಿಸಿ ತಗೊಡ್ತೀನಿ ಮಗ. ನೋಡು ಮಗ, 70% ಆಫ್ ಕೊಟ್ಟರು ಗೈಸ್ ಫ್ಲ್ಯಾಟ್. ಅದಕ್ಕೆ ಜಿಂಕ ಅನ್ಬೇಕು. ಫುಲ್ ಕಣ ಇದು, ಕೈಯಿಂದ ಆಚ್ಕೋಯ್ತದೆ. ಯಾವ್ದು ಇದು ಯಪ್ಪ? ಲೈಕ್ ಚೆನ್ನಾಯ್ತು, ಒಬ್ರು ತಗೊಳ್ರಿ ಚೆನ್ನಾಯ್ತು ನಿಜವಾಗ್ಲು. ನಂಗೆ ಸೈಜ್ ಇಲ್ಲ ಅಂತ ಬೇಜಾರಾಯ್ತು. 299 ತಗೊಂಬಗ ಎಲ್ಲ ತಗೊಂಬಗ. ಬರ್ತಡೇ ಸಂಭ್ರಮ ಮಾಡ್ಬಿಡೋಣ. ಒಂದೇ ಸತಿ 4 ಔಟ್ಫಿಟ್ ಹಾಕು. ನಿಂಗೆಲ್ಲ ಮಗ, ಅವನು ಆಫೀಸ್ಗೆ ಹೋಗಲ್ಲ, ತಿಂಗಳ 1 ದಿನ ಹೋಯ್ತಾನೆ. ಇಲ್ಲಿ ಆಫರ್ ಹಾಕೋರೆ. MRP ಬಂದು ನಾನು ಹೇಳ್ತೀನಿ. ಹಾಂ ಸುಮ್ಮನೆ ಇರೋ, ನಾನು ಕೊಡಲಿ. ಫಸ್ಟಿಂದ ಆಡಮೆಂಟ್ ನ್ಯೂಸಿಂದ ಕೊಡ್ತಾನೆ ಕಣ, ಏನು ಹೇಳಲ್ಲ, ಏನು ಹೇಳಲ್ಲ. ಕಟ್ ಮಾಡ್ತೀನಿ. ತಗೊಳ್ಳಿ ಶಿವಕುಮಾರ್. ಶಿವಕುಮಾರ್ ತಗೋ. ಇದು ಎಷ್ಟಿದು? 300 ರೂಪೀಸ್. 350 ಮಗ. 50 ಕಟಿಂಗು, ಲೆಂತ್ ಕಟಿಂಗ್ ಮಾಡ್ಬೇಕಲ್ಲ ಶಿವಕುಮಾರ್ಗೆ. ಮಾಡ್ಲೇಬೇಕು. ಆಯ್ತದ ಕಣ, ಉದ್ದ ಆಗಲ್ಲ. ಯಾವ ಮನ್ಸರಿಗೂ ನಂಗೊಂದು ಸಿಕ್ತು ಚೆನ್ನಾಗಿರೋದು. ನಾನು ತಗೊಂಡು ಅದೇ ತರ ಸಿಗ್ತೀನಿ, ಬಟ್ ತುಂಬಾ ಕಡಿಮೆ. ನಂಗೆ ಬೇಜಾರಾಗುತ್ತೆ. ನಿಂದು ಬೇರೆ ಕ್ವಾಲಿಟಿ. ಇದೊಂದೇನೆ ಇದ್ದಿದ್ದು, ಎಲ್ಲ ಮಿಕ್ಕಿದ್ದು. ಗೈಸ್, ಶಿವಕುಮಾರ್ದು ಮೊದಲನೇ ಬರ್ತಡೇ ಶಾಪಿಂಗ್ ಮುಗಿದಿದೆ. ಇದೆಲ್ಲ ನಾವು ತಗೊಂಡಿದ್ವಿ ಅಂತ ಅನ್ಕೋಬೇಡಿ, ಇದೆಲ್ಲ ಶಿವಕುಮಾರೇ ತಗೊಂಡಿರೋದು ಬರ್ತಡೆಗೆ. ನೋಡಿ, ಇದು ಶಿವಕುಮಾರ್ದೆ. ಗರ್ಲ್ಸ್ ಮನೇಲಿ ಹಾಕೊಳ್ಳೋ ಬಟ್ಟೆ ಅವನೇ ಹಾಕತ್ತಾನಂತೆ. ಪ್ಯಾರ್ ಕರ್ತಿ ನೈ ಕರ್ತಿ ಎಲ್ಲ ಫೋನ್ ಮಾತಾಡ್ತಾನ, ಕರ್ಸೋ ವಿಡಿಯೋ ಕಾಲಲ್ಲಿ ಬಚ್ಚಿಟ್ಕೊಂಡು ಮಾತಾಡ್ತಾನೆ. ಪಾರ ಇದಕ್ಕೆ ಶಿವಕುಮಾರ ಆಸ್ಟ್ರೇಲಿಯಿಂದ ಫೋನ್ ಮಾಡೋರೆ ಗೈಸ್ ಬರ್ತಡೇ ವಿಶ್ ಮಾಡೋಕ್ಕೆ ಶಿವಕುಮಾರ್ಗೆ.
ಆಯ್ತು ಬಿಟ್ಕೊಡಲ್ಲ ಮದ್ವೆ ಅಂದ್ರೆ. ಯಾರ ಮಗ ವಿಡಿಯೋ ಕಾಲ್ ಎಲ್ಲ ಮಾಡೋರೆ? ಯಾರು ಕರ್ತೀನಿ ನೀ ಕರ್ತಿ? ತೋರ್ಸ್ಬೋದಾ ಬೇಡ. ಲೋ ಯಾವ್ದೋ ಹುಡ್ಗಿನೇ ಮಗ ಹಂಗಾದ್ರೆ. ಈಗ್ಲೇ ಡೆಕೋರೇಟ್ ಮಾಡಿ ರೆಡಿ ಹೇಳಂತ ಬರ್ತೇನೆ ಮಾಡಕ್ಕೆ. ನಿಜ ಹೇಳ್ತೀನಿ. ನಿಜ ಈಗ್ಲೇ ಹೇಳು ಮಾಡಪ್ಪ. ನಮ್ಮ ಬಿಲ್ಡಿಂಗ್ ಮಾಡ್ತಾ ಇದೀನಿ ಸರ್. ಹೇಳಿ ಆನ್ ಮಾಡೋರಂತ ಹೋಗ್ತಿದ್ಯಾ ನೀರು ಮೇಲೋಗಿ ಚೆಕ್ ಮಾಡಿ ಇದ್ರ ಹತ್ರ. ಅದು ನೋಡ್ಕೋಬೇಕು ಆಟೋಮೆಟಿಕ್. ನಡೆಯ ಸುಮ್ಮನೆ ಬರ್ತಡೇ ಬಾಯ್ ಶಾಪಿಂಗು ಮೊದಲನೇ ಅಂತ ಶಾಪಿಂಗ್ ಮುಗ್ದಿದೆ. ಇನ್ನೂ ಒಂದು ಕಡೆ ಹೋಗ್ಬೇಕು. ಅಯ್ಯೋ ಯಾಕೆ ಶಿವಕುಮಾರ್ಗೆ ಏನು ಇಷ್ಟೊಂದು ಬಟ್ಟೆ ತಗೋತಿದ್ಯಾ? ಅವ್ರು ನೋಡಿಲ್ಲ, ನೀನೇ ತಗೊಂಡಿರೋದು ಗೊತ್ತು. ಇದೊಂದು ಹುಡುಗಿರ್ ನೈಟ್ ಡ್ರೆಸ್ಸು ಶಿವಕುಮಾರೇ ತಗೊಂಡ್ರದು ಅಂತ ಹೇಳಿದೀವಿ. ಇಷ್ಟಲ್ಲಿ ಗೊತ್ತಾಗೋಯ್ತು ಅವ್ರಿಗೆ. ಇದೆಲ್ಲ ನಂದಲ್ಲ, ಇದೊಂದು ನಂದು. ಶಿವಕುಮಾರ ಇದೊಂದು ನನ್ನದು, ಇದು ಗಗನದು, ಇದು ಶೌರ್ಯಂದು. ಎಲ್ಲ ಶಿವಕುಮಾರ್ದಾಗೆ ಸುಳ್ಳು ಹೇಳ್ತಾನೆ. ಪ್ಯಾಂಟ್ ಯಾರು ತಗೊಂಡಿದ್ದು? ಶೌರ್ಯ. ನೋಡೋ ಈಗ ನೀನು ಸರಿ. ಯಾರು ಹೇಳಿ ಫೋನ್ ಮಾಡಿದವ್ರು? ತೋರ್ಸದ್ನಲ್ಲ, ಮೋಹನ್ ಅಂತ, ರೂಮ್ ನಂಬರ್ 109, ನಮ್ಮ ರೂಮ್ ಬಿಲ್ಡಿಂಗ್. ಸರಿ, ನಿಮ್ಮ ಅಪ್ಪ ಅಮ್ಮ ಬಟ್ಟೆ ತಗೊಟ್ರ ಬರ್ತಡೆಗೆ? ನಿಮ್ಮ ಅಪ್ಪ ಅಮ್ಮ ಬರ್ತಡೆಗೆ ಬಟ್ಟೆ ತಗೊಟ್ರ? ತಗೊಡ್ತಾರೆ. ಇದ್ರಲ್ಲೇನು ಏನೋ ಪುಣ್ಯ ಮಾಡಿದೆ ಶಿವಕುಮಾರ. ಅದ್ರಲ್ಲೇನು ಪುಣ್ಯ? ನೀನು ಕೇಳೋ ಅಪ್ಪಾಜಿ, ನಂಗೊಂದು ಬಟ್ಟೆ ಬೇಕು ಅಂದು. ಬಾ ಮಗ, ಅದು ಎಲ್ಲರೂ ನಂತರ ಸಂದೆ ಹೋಗಿ ಕೊಡಿಸ್ತಾರೆ. ಶಿವಕುಮಾರ್ ಪ್ಲೀಸ್ ತಗೊಳ ಇದನ್ನೆಲ್ಲ. ಶೌರ್ಯ ನೀನು ಇದು ಯಾವ್ದು ಮಗ? ಇದು ಬೆಟ್ಟ ಚಾಪ್ಲಿ ಮಾಡಿ ಅಂದ್ರೆ ಬೆಟ್ಟ ಮಾಡೋರೆ. ಇದು ಯಾಕೆ ಇಷ್ಟು ಉದ್ದ ಐತ್ಲ? ಇದು ಕಾಲ್ ನೋವು ಬರಲ್ಲ? ಇಂಜುರಿ ಡೈರೆಕ್ಟ್ ಹಾಸ್ಪಿಟ್ಲು. ಯಪ್ಪ ಸ್ವಾಮಿ, ಓ ಯಪ್ಪ ಲೋ, ಅರ್ಧ ಅಡಿಗಿಂತ ಒಂಚೂರು ಕಮ್ಮಿ ತಗೊಳ್ದೆ ಇಟ್ಟವರ ಮಗ ಇಲ್ಲಿ. ನಿನ್ಗೂ ತಗೋ, ನಮ್ಮಷ್ಟು ದಬ್ಬತ್ತಿ ಅವಾಗ. ಅರ್ಥ ಆಯ್ತು ನೋಡಿಯಪ್ಪ ಶಿವಕುಮಾರ. ಸುಮ್ಮನೆ ಬಟ್ಟೆ ತಗೊಂಡು ಬರ್ತಡೆಗೆ ಅಲ್ಲಿಡ್ತೀನಿ ನಾಟಕ ಆಡ್ತಾನೆ. ನಾಳೆ ಪೂಜೆಗೆ ಇದಾಕೋ, ಸ್ನಾನ ಮಾಡಕ್ ಮುಂಚೆ ಇದಾಕೋ, ದೇವಸ್ಥಾನಕ್ಕೆ ಇದಾಕೋ, ದೇವಸ್ಥಾನ ಬಂದ್ಮೇಲೆ ಇದಾಕೋ, ಸ್ನಾನ ಮಾಡ್ಬೇಕಾದ್ರೆ ಒಂದು ಹಾಕೋ. ಆಯ್ತು ಕಣ, ಯಾವುದು ಕೊಡಲ್ಲ ಹಂಗಾರೆ. ಹೇಳ್ದಂಗೆ ಎಲ್ಲ ಮಾಡ್ಕೊಳ್ತೀನಿ. ಬಂದವ ನಡೆಯವ ಟೈಮ್ ಆಯ್ತು. ಅದು ಯಾವ್ದೋ ಬೆಲ್ಟ್ ಸಿಕ್ತು ಅಂತ ಬೆಲ್ಟ್ ತಗೋತಾವಳೆ. ಡಯಟ್ ಮಾಡಿದ್ರು ಸರಿ ಆಯ್ತು. ನಡಿ ಸುಮ್ಮನೆ. ಸಣ್ಣ ಆಗ್ಬಿಟ್ಟೋಳೆ ಗೈಸ್, ಪೂರ ಆಗ್ಬಿಟ್ಟೋಳೆ. ನನ್ಕಿಂತ ಉದ್ದ ಆಗ್ಬಿಡ್ತಾಳೆ ಕಣ. ಕಾಯಿ ಕೆಡಬೋದು ನೋಡು ಗೈಸ್. ಬರ್ತಡೆಗೆ ಇದು ಇವಾಗ ಪ್ರೀ ಪಾರ್ಟಿ ಶುರುವಾಗಿದೆ. ಪ್ರೀ ಬರ್ತಡೇ ಪಾರ್ಟಿ. ನಾಳೆ ಇನ್ನ ದೊಡ್ಡ ಪಾರ್ಟಿ ಬಾಕಿ ಇದೆ. ತಿನ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ, ನೀನು ಮಾಡಬೇಡ. ನೀನು ಯಾವ್ದ್ರಲ್ಲೋ ಕಾಣಿಸ್ಕೊಳ್ಳಲ್ಲ. ಸರಿ, ಪಾರ್ಟಿ ಕೊಡಿಸ್ತೀಯಲ್ಲ ಬೇಡಪ್ಪ ನಮಗೆ. ತಿನ್ನು. ತಿನ್ನೋಂತ 2 ಪ್ಲೇಟ್ 3 ಪ್ಲೇಟ್ ತಿಲ್ಲ. ಏನು ಮಟನ್ ಬಿರಿಯಾನಿ ಕೊಡಿಸ್ತೀರ ನನಗೆ ಹೇಳ್ತಾ ಮಗ ತಿನ್ನೋ ಅಂತ ಕೇಳ್ತಾ ಇದೆಯಾ? ಕೊಡಿಸ್ತೀಯ ಇಲ್ವ ಅಂತ. ಗೈಸ್ ಪಾನಿಪುರಿ ತಿಂತಿದ್ವಿ. ಗೋಲ್ಗಪ್ಪ ಪಾನಿಪುರಿ ಅಂತಾನೆ ಬಂತದ ನನಗೆ. ಗೋಲ್ಗಪ್ಪೆ ಗೈಸ್. ಪ್ರೂಫ್ ಇರಲಿ ಅಂತ ವಿಡಿಯೋ ಮಾಡ್ತೀನಿ ನೋಡಿ. ಉದಯ್, ಸಾರಿ, ನಿನ್ನ ಹೆಸರೇನು ಮಗ? ಉದಯ್. ಒಂದು ಕೊಡಿ ಅಂದ್ರೆ ನೋಡ್ರಿ ಇಷ್ಟೊಂದು ಕೊಡ್ತವ್ರೆ. ಶಿವಕುಮಾರ್ ಬರ್ತಡೇ ಅಂತ. ಬ್ರೋ ಏನು ಬರ್ತಡೇ ವಿಶ್ ಮಾಡಿ ಬ್ರೋ. ಯಾರಿಗೂ ಬರ್ತಡೇ ದಿನ ಬಯಸ್ಕತಿಲ್ಲ ಶಿವಕುಮಾರ. ಬರ್ತಡೇ ಇವತ್ತಲ್ಲ ಕಣ, ನಾಳೆ. ಜನ ನಿನ್ ಬರ್ತಡೇ ನೋಡ್ತಾ ಇರ್ತಾರೆ ಕಣ. ಇದನ್ನ ಈಗ ಪೇ ಮಾಡಾಯ್ತು. ವಿಡಿಯೋ ಮಾಡ್ತಿದ್ದೀನಿ. 150 ಅಲ್ವಾ? ಎಲ್ಲ ಜಾಸ್ತಿ ಆಗೈತೆ ಕಣ ಪಾಚಿನ. ಇವಾಗ ಗಣಿತ ಕ್ಲಾಸ್ ಸೇರ್ಕೊ. ಶಿವಕುಮಾರ್ ಏನ ಶಾಪಿಂಗ್ ಮೇಲೆ ಶಾಪಿಂಗು. ಬಡ್ಡಿ ದುಡ್ಡಲ್ಲೇ ಬಟ್ಟೆ ತಗೋತಾನೆ. ಕೊಡ್ಬೇಕು, ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು. ಅದು ಆ ಬುದ್ಧಿ ಎಲ್ಲ ಇಲ್ಲ ಶಿವಕುಮಾರ್ಗೆ. ಬ್ರೋ ಇನ್ ಬರ್ತಡೇ ನಾಳೆ ಶಿವಕುಮಾರ್ಂದು. ನೀವು ಇನ್ನು ಮಾರ್ಕೆಟಿಂಗ್ ಮಾಡ್ತಾಯಿಲ್ಲ ನೀವು ಸರಿಯಾಗಿ. ನೀವು ಬರ್ತಡೇ ಅಂದ್ಬಿಟ್ಟು ಹೇಳಿ ಉಬ್ಬಿಸ್ಬಿಟ್ಟು ಒಂದು 10 ಬಟ್ಟೆ ಮಾರಿಸ್ಬೇಕು ನೀವೀಗ. ಒಂದು ಪ್ಲೇಟ್ ಬಿರಿಯಾನಿ. ಹಲೋ ಶಿವಕುಮಾರ್, ಏನ್ ಬೇಕೋ ಗಿಫ್ಟು? ತೋರ್ಸಲ್ಲ, ನಾನು ತೋರ್ಸಿನ ಅಂತ ಅಲ್ಲ, ಇವಳು ಶಾಪಿಂಗ್ ಮಾಡ್ಬೇಕಾದ್ರೆ ನಾವ್ ಹೆಂಗ್ ಕೂತಿರ್ತೀವಿ ಹಂಗ್ ಕೂತೋಳೆ ಮಗ. ಈಗ ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಫ್ಯಾಷನ್ ಫ್ಯಾಕ್ಟ್ರಿ ಇವರೇ ಶಾಪಿಂಗ್ ಮಾಡಿದ್ರು.
ವೆಲ್ಕಮ್ ಟು ದ ಕ್ಲಬ್. ಏಯ್ ಬ್ಲ್ಯಾಕ್ ಟಿ ಶರ್ಟ್ ಐತೆ ಶಿವಕುಮಾರ್ ನಿನ್ನ ಹತ್ರ ಇರೋದೇ ನೋಡಿವಲ್ಲ ಬ್ಲ್ಯಾಕ್ ಒಂದುವೆ ಯಾಕಿದೆ ಏ ಜಾರ್ಡನ್ ತಗೋ ಹಾಕು ಚೆನ್ನಾಗೈತೆ. 3 ಸತಿ ಜಾರ್ಡ್ ಇಂಡಿಯನ್. ಸಾಕಿ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಶಿವಕುಮಾರ್ ಅವ್ರ ಮನೆಗೆ ಹೋದ್ರು. ಶಿವಕುಮಾರ್ ಓಡೋದ. ಬರ್ತ್ಡೇಗೆ ಫುಲ್ ರೆಡಿ ಪ್ರಿಪೇರ್ ಆಗಿ ಬರಕ್ಕೆ ಹೋಗೋನು ಗೈಸ್. ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡವನೆ. ಸೊ ನಾಳೆ ಗೈಸ್ ಶಾಪಿಂಗ್ ಅಂತ ಅಣ್ಣ ಚಂದ್ರಪಟ್ಟಣಕ್ಕೆ ಹೋಗಿ ಚಂದ್ರಪಟ್ಟಣ ಶಾಪಿಂಗು, ಮೈಸೂರು ಶಾಪಿಂಗು ಎಲ್ಲ ಮೈಸೂರು ಚಂದ್ರಪಟ್ಟಣ ಎಲ್ಲ ಶಾಪಿಂಗ್ ಮಾಡೋಲ್ಲ ಶಿವಕುಮಾರು. ಬರ್ತ್ಡೇ ಜೋರು ಗೈಸ್ ಈ ಸಲ ಶಿವಕುಮಾರ್ ಬರ್ತ್ಡೇ ಬಿಕಾಸ್ ಇದು ಮುಖ್ಯ ಘಟ್ಟ. ಚೌಟ್ರಿ ಬುಕ್ ಮಾಡಿದೀವಿ. ಶಿವಕುಮಾರ್ ಏಜ್ ಕಮೆಂಟ್ ಮಾಡಿ. 30% ಆಫ್ ಹಿಸ್ ಲೈಫ್ ಕ್ಲೂ. ನೀವು ಗಣಿತದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ರೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ವಯಸ್ಸಾಗಿರ್ಬೋದು. ಏನು 100% ಇಯರ್ಸ್ ಬದುಕ್ತಾರ ಮನುಷ್ಯ ನೀನು ಹೇಳೋ ಪ್ರಕಾರ? 90 years. ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಶಿವಕುಮಾರ್ ಬರ್ತ್ಡೇ ಬ್ಲಾಗಲ್ಲಿ ಸಿಗ್ತೀವಿ. ನಾವು ಸ್ವಲ್ಪ ವಾಕಿಂಗ್ ಮಾಡಿದ್ದೀವಿ. ಸೊ ಬಾಯ್ ಬಾಯ್, ಗುಡ್ ನೈಟ್.